ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸೋಮರಸಕ್ಕಿಂತ ಕಿಕ್ಕು ಇಲ್ಲ ಬಾ. ಸೋಮೇಂದ್ರಗಿಂತ ಬೇರೆ ಇಂದ್ರ ಇಲ್ಲ ಬಾ. ಬೇರೆ ಹುಡುಗಿರು ಇಲ್ಲಿ ಯಾರು ಇಲ್ಲ. ಪಾರುನೇ ನನಗೆ ಇಲ್ಲಿ ಎಲ್ಲ. ಪಾರು ಬಾ ಬಾ. ಬರೀ ಡೌಗಳು ಜಗತ್ತಲ್ಲೆಲ್ಲ ಡೌಗಳೇ ಮಾಡ್ತಿರ್ತಾರೆ. ಹಕ್ಕಿಗೂ ರೆಕ್ಕೆ ಇರುತ್ತೆ, ಫ್ಯಾನ್ಗೂ ರೆಕ್ಕೆ ಇರುತ್ತೆ. ಆದರೆ ಹಕ್ಕಿ ಮಾತ್ರ ಹಾರುತ್ತೆ, ಫ್ಯಾನ್ ಹಾರಲ್ಲ. ಇನ್ನು ರೆಕ್ಕೆಗೆಲ್ಲ ಬೆಲೆ ಅಂತು. ಡೌಗಳು ಬರೀ ಡೌಗಳು. ಮೈ ತೊಳೆಯೋಕ್ಕೆ ಸೋಪ್ನ ಬಳಸ್ತೀವಿ, ಆದರೆ ಸೋಪೆ ಕೊಳೆ ಆದರೆ ಯಾವ್ದ್ರೂ ತೊಳ್ಕೊಳ್ಳೋದು ಯಾರೂ ಹೇಳ್ಕೊಟ್ಟಿಲ್ಲ. ಟಚ್ ಸ್ಕ್ರೀನ್. ಲವ್ 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 ಒಂದೇ ಗಾಡು. ಲವ್ ಇಸ್ ಮೀ, ಮೀ ಇಸ್ ಲವ್. ಲವ್ ಲವ್ ಲವ್. ಪಾರು ಪಾರು ಪಾರು. ಭರಪೂಜೆ ಎಲ್ಲ ಎಷ್ಟು ಚೆನ್ನಾಗಾಯ್ತಲ್ಲ ಮನು. ನಿಂಗೆ ಇಷ್ಟ ಆಯ್ತಲ್ವಾ? ಇವತ್ತು ತಾನೊಬ್ಬ ವರ ಅಂತಾನೆ ನನ್ನ ಮಗನಿಗೆ ಗೊತ್ತಿಲ್ಲ ಪಾಪ. ಈ ವರಪೂಜೆ ಪಾತ್ ಪೂಜೆ ಎಲ್ಲ ಅವನಿಗೆ ಏನ್ ತಾನೇ ಗೊತ್ತಾಗತ್ತೆ. ಚಿಕ್ಕಪ್ಪಂಗೆ ಏನೇನೋ ಗಿಫ್ಟ್ ಕೊಟ್ರಲ್ಲ, ನಾನು ಮದುವೆ ಆದಾಗ ನನಗೂ ಗಿಫ್ಟ್ ಕೊಡ್ತಾರಾ? ಪಾಪು ಮದುವೆಗೆ ನಾನು ಗಿಫ್ಟ್ ಕೊಡ್ತೀನಿ. ಪಾಪ ಮದುವೆನಾ? ಇನ್ನೆರಡು ದಿನಕ್ಕೆ ಮದುವೆ ಆದಮೇಲೆ ಹೋಗೋ ಅಂಥ ಜೀವ ನೀನು ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದೀಯಾ? ಆಯಿತು, ಕೊಡ್ಸು. ನನಗೂ ತುಂಬ ಸಂತೋಷ. ಹುಡುಗನಿಗೆ ಹುಚ್ಚು ಅಂತಿದ್ದಾರೆ. ಇದು ನಿಜನಾ ಸುಳ್ಳ ನಾನು ತಿಳ್ಕೊಬೇಕಲ್ಲ. ಮನು, ನೀನು ರೆಸ್ಟ್ ತಗೋ. ಶಾಸ್ತ್ರಗಳೆಲ್ಲ ಶುರು ಆದಮೇಲೆ ನಾನೇ ಬಂದು ನಿನ್ನನ್ನು ಕರಿತೀನಿ, ಸರಿನಾ? ನಿನಗೆ ನಾನು ಹೇಳಿದ ಮಾತು ನೆನಪಿದೆ ತಾನೆ? ಯಾರ ಪುಣ್ಯನೋ ಏನೋ ಇಲ್ಲಿವರೆಗೂ ಅವನಿಗೆ ಹುಚ್ಚು ಬಂದಿಲ್ಲ. ಬೆಳಗ್ಗೆಯಿಂದ ಅವನ ಜೊತೆ ಹೇಗಿದೆಯೋ ಇನ್ನು ಮುಂದಕ್ಕೂ ಹಾಗೇ ಇರಬೇಕು. ಪುಟ್ಟ, ಚಿಕ್ಕಪ್ಪನ ಜೊತೆ ನೀನು ಹೇಗಿದೆಯೋ ಹಾಗೇ ಇರಬೇಕು. ನಿನ್ನ ಚಿಕ್ಕಪ್ಪಂಗೆ ಏನಾದ್ರು ಹುಚ್ಚು ಶುರು ಆದರೆ ಅವನು ಸತ್ತೇ ಹೋಗ್ತಾನೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ಹಿಡಿದು ನಮ್ಮ ಯಾಕೆ ಈ ಥರ ಮಾತಾಡ್ತೀಯ? ಹುಟ್ಟಿ ಹೆದರ್ಲಿ ಅಂತ ಹೇಳ್ದೆ ಅಷ್ಟೆ. ನಿನ್ನ ಮಗನಿಗೆ ಏನೋ ಆಗಲ್ಲ, ಬದುಕಿ ಇರ್ತಾನೆ. ಆಗಲ್ಲಮ್ಮ, ನಾವು ಜೊತೆಯಲ್ಲಿ ನೋಡ್ಕೋತೀವಿ. ಮತ್ತೆ ಹುಚ್ಚು ಬರುತ್ತೆ ಅಂತ ಮಾತ್ರ ಹೇಳಬೇಡ. ದೇವ್ರು ಅಸ್ತು ಅಂದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ನಿನ್ನ ದಮ್ಮಯ್ಯ. ನಮ್ಮ ಜೀವನದಲ್ಲಿ ಬೇರೇನೋ ನಡೆದಿದ್ರೆ ಇವ್ರ ಜೀವನದಲ್ಲಿ ಇನ್ನೇನೋ ನಡೀತೈತಲ್ಲ. ಈ ಹುಡುಗನಿಗೆ ತಲೆ ಸರಿ ಇಲ್ಲ ಅನ್ನೋದಂತೂ ಮಾತ್ರ ದಿಟ. ವೀರಭದ್ರ, ಪಾಪ ಮಾಡಿ ಉಳ್ಕೋಬಹುದು, ಆದ್ರೆ ಕರ್ಮ ಮಾಡಿದ್ರೆ ಧರ್ಮ ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ ಕಣ್ಲ. ಅದೇನಾದ್ರೂ ಆಗ್ಲಿ, ಈ ಮದ್ವೆ ನಾನು ತಡಿತೀನಿ. ಪಾರು, ಎಲ್ಲಿದ್ಯಾ ಪಾರು? ಪಾರು ಅಲ್ಲಿ ನೋಡೋನ್ ಗೆಟಪ್ಪು. ಏನಾಯ್ಸಮ್ಮ? ಏನಾಯ್ಸಮ್ಮ? ಯಾವಲ್ಲ ಆಗಿಂದ ಹಾವಳಿ ಇಡ್ತಿರೋನು? ಕಣ್ಸಾಗಿದ್ರೆ ಎದುರು ಬರಲ್ಲ. ತಲೆ ಬುಲ್ಟೆ ಹೊಡೆದಾಕಿ ಫುಟ್ಬಾಲ್ ಆಡ್ದಂಗೆ ಆಡ್ಬಿಡ್ತೀನಿ. ಅಲ್ಲೋಡಕ್ಕ ಸೋಮ. ಎಲ್ಲಿ ಹೋಗ್ತಿದೆ ಪರಶು? ರತ್ನ, ಅದೇನಂತ ನೋಡ್ಕೊಬತ್ತೀನಿ ಬಿಡು. ಲೇ ಸೋಮ, ನೀನೇನ್ಲಾ? ಸೋಮ ಅಲ್ಲ, ಸೋಮೇಂದ್ರ. ಸೋಮೇಂದ್ರ? ಸರಿ, ಏನ್ಲ ಇದು? ಯಾವ್ದೋ ಪಿಕ್ಚರ್ ಬಂದಂಗೆ ಬಂದಿದ್ಯಲ್ಲ? ಪರ್ಸು ಗೆಟಪ್ಪು ಹೆಂಗದೆ? ಏ ಬಿಡ್ಲಾ, ಸಾಕತ್ತಾಗದೆ. ಆದ್ರೂ ಯಾಕೆ ಹಿಂಗೆ ಕೂಗಾಡ್ತಿದ್ದಿ? ಅವನು ಯಾವನು ಆಗಿಂದ ನಾಯಿ ಸೋಮ ಅಂತವನೆ. ಏನೋ ನಿನ್ನ ನಾಯಿ ಸೋಮ ಅಂತವನ? ಏಯ್, ಯಾವನ್ಲ ಅವನು? ನನ್ನ ದೋಸ್ತಿನ ನಾಯಿ ಸೋಮ ಅಂತಾರವನು. ಬರಲ್ಲ ಮುಂದೆ ಅವನು ಯಾವನು? ಬಿಡು ಪರ್ಸು, ಆಗಿಂದ ಕರಿತೀವಿ, ಎದ್ರೆ ಬರ್ತಿಲ್ಲ. ಆದ್ರೂ ಸೋಮ, ಏನ್ಲ ನಿನ್ ಗೆಟಪ್ಪು? ನಿನಗೆ ಗೊತ್ತಿಲ್ಲ, ಪಾರುನ ಕ್ಯಾಚ್ ಹಾಕಳಕ್ಕೆ. ಅದೇ ಪಟ್ಟಾಭಿಷೇಕ ಆಯ್ತಲ್ಲ, ಆಗ ಅದಿನ ಗೆಟಪ್ಪಲ್ಲಿ ಲಾಂಗು ಮಚ್ಚಿ ಎಲ್ಲ ಹಿಡ್ಕೊಂಬಂದಿದೆ. ಪಾರು ನನ್ನೇ ನೋಡ್ತಾ ಇದ್ಲು, ಅವಳ ಕಣ್ಣು ಹಂಗೆ ಅರಳು ಬಿಟ್ಟಿದ್ದು. ಹಂಗ ಆಮ್ಯಾಕೆ? ಆಮ್ಯಾಕೇನು, ಶಿವ ಪಕ್ಕದಾಗಿದ್ನಲ್ಲ, ಅದಕ್ಕೆ ಸುಮ್ಮನೆ ಅವಳೆ. ಇಲ್ಲ ಅಂತಿದ್ರೆ ಅದಿರಾ ಅನ್ಕೊಂಡು ಓಡ್ ಬಂದ್ಬಿಟ್ಟಿರೋಳು.
ಯವ್ವ ಈ ಪಾಪಿ ನನ್ನ ಮಗನ ಬಾಯಿಗೆ ಮಣ್ಣಾಕ ಇವ್ನ ಪಾರು ಬಗ್ಗೆ ಹೆಂಗೆಲ್ಲ ಹೇಳ್ತಾವನೆ. ಅವಳ ಕೈಲೇ ಇವ್ನ ಬಾಯಿಗೆ ಹಾಕಿಸ್ಬೇಕು ಮಣ್ಣ. ಸೋಮ ಆದ್ರೂ ಮೆಚ್ಚತೆ ಕಣ್ಲ ನಿನ್ ಟ್ಯಾಲೆಂಟ್ನ. ಇಷ್ಟೇ ಅಲ್ಲಕ್ಕಲ್ಲ, ಡ್ಯಾನ್ಸ್ ಎಲ್ಲ ಕಲ್ತೀವ್ನಿ. ನಾನು ಹಾಕೋ ಸ್ಟೆಪ್ಗೆ ಹಂಗೆ ಓಡ್ಕೊಂಬಂದು ಸೋಮೇಗೌಡನಿಗೆ ಇಷ್ಟು ಟ್ಯಾಲೆಂಟ್ ಅದೇ ಅಂತ ಅಪ್ಕೊಂಡ್ಬಿಡ್ಬೇಕು. ಸೋಮ ಪ್ರತಿಭಾವಂತ ಕಲ ನೀನು, ಪ್ರತಿಭಾವಂತ ಮಾತ್ರ. ಇವಾಗ ನಾನು ಒಯ್ತೀನಿ, ಆಮೇಲೆ ಒಬ್ಬೊಬ್ಬರಾಗೆ ಬನ್ನಿ. ಏನು ಸೋಮೇಗೌಡರು ಬಾರಿ ದೊಡ್ಡ ಗಂಡಸರ ಬಿಲ್ಡಪ್ ಕೊಡ್ತಿದ್ದೀರಾ, ಏನ್ ಸಮಾಚಾರ? ಗಂಡಸ್ತರ ಅಲ್ಲ, ಗಂಡಸೇ ನಾನು. ಅಯ್ಯೋ ನೀನ್ ಗಂಡಸು ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಅದೇನ್ ಮತ್ತೆ ಪದೇ ಪದೇ ನಾನ್ ಗಂಡಸು ಅಂತ ಹೇಳ್ಕೊತಾನೆ ಇದೆಯಾ? ಏ ರಶ್ಮಿ, ಸೀನಾ, ಸೋಮೇಗೌಡ ನನ್ನ ದೋಸ್ತಿ, ರೆಸ್ಪೆಕ್ಟ್ ಇರಲಿ. ಸೋಮೇಗೌಡ ಅಂದರೆ ನನ್ನ ಪ್ರಾಣ. ಅವ್ನಿಗೆ ಯಾವನಾನ ಏನಾನ ಅಂತು ಅಂದರೆ ಸರಿ ಇರಕ್ಕಿಲ್ಲ. ಸರಿ, ಈಗ ಅವ್ನು ದೊಡ್ಡ ಗಂಡಸು ಅಂತ ನಂಬಿಸ್ಬೇಕು ಅಂದರೆ ಏನು ಮಾಡಬೇಕು? ಗೆದ್ದು ತೋರಿಸಿದ್ರೆ ನಂಬಿಡ್ಬೋದಪ್ಪ. ಎತ್ತೋರ್ಸದ ಏನ? ಯಾವ್ದಾದ್ರು ಪಂದ್ಯದಲ್ಲಿ ಗೆಲ್ಬೇಕಪ್ಪ. ಪಂದ್ಯ ತಾನೇ, ಅದೇನಂತ ಹೇಳಿ ಎಡಗೈ ಹೆಬ್ಬೆಳ್ನಾಗೆ ಮಾಡಿ ತೋರಿಸ್ತೀನಿ. ನೀವೇ ಆಯ್ಕೆ ಮಾಡ್ಕೊಂಡು ಹೇಳಿ ಗೌಡ್ರೆ, ನಮ್ಗೆ ಯಾವ್ದಾದ್ರು ಓಕೆ. ಕಿವಿಗೆ ಹೇಳ. ಈ ಜುಜು ಬಿಸಿ ಅವ್ರ ಮನೆ ಮುಂದೆ ಮಾನ ಮರವದೆ ಹೋಯ್ತದೆ. ಯಾವ್ದು ಪಂದ್ಯ ಆದ್ರೂ ಓಕೆ, ಹೇಳ್ಬಿಡು. ಸರಿ, ಅವಾಗಿಂದನೂ ಮದುವೆ ಮನೇಲಿ ಆಡೋ ಪಂದ್ಯ ಅಂದರೆ ಅದು ಊಟ ಉಣ್ಣೋ ಪಂದ್ಯ. ಅದ್ರಲ್ಲಿ ನಮ್ಮ ಸೋಮ ಗೆದ್ದು ಗಂಡಸು ಅಂತ ಪ್ರೂವ್ ಮಾಡ್ತಾನೆ. ಏಯ್, ಅದು ಬ್ಯಾಡಕಲ್ಲ. ಗಂಡಸರು ಆಡೋಂಥದ್ದು ಏನಾದ್ರೂ ಇದ್ರೆ ಹೇಳ. ನಮ್ಗೆ ಊಟದ ಪಂದ್ಯ ಓಕೆ ಕಣಪ್ಪ. ಅದಲ್ದೆ ಹೆಂಗಿದ್ರು ಪಾರುನೇ ಎಲ್ರಿಗೂ ಊಟ ಬಡಿಸ್ತೀನಿ ಅಂತ ಬೇರೆ ಅಂದವಳೆ ಅಲ್ವೇನ್ ರಮ್ಮಿ? ಪಾರು ಬಡಿಸ್ತಾಳ. ಹಂಗಿದ್ರೆ ನನಗೆ ಪಂದ್ಯಕ್ಕೆ ಓಕೆ. ಹಂಗಿದ್ರೆ ಯಾರು ನಿನ್ ಜೊತೆ ಸ್ಪರ್ಧೆ ಕೂತ್ಕೋತಾರೋ ಅವ್ರ ಜೊತೆ ಗೆದ್ದು ತೋರ್ಸು, ಆಗ ನಿನ್ನ ದೊಡ್ಡ ಗಂಡಸು ತಗೋತೀವಿ. ಹಂಗಿದ್ರೆ ಚಾಲೆಂಜಾ? ಚಾಲೆಂಜ್. ನನ್ನ ಕಂದ, ನೀನು ಎಷ್ಟು ಹೆದರ್ಕೊಂಡು ಬದುಕ್ತಾ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟು ವರ್ಷದ ನಮ್ಮ ಕಷ್ಟಕ್ಕೆ, ನೋವಿಗೆ ಮುಕ್ತಿ ಸಿಗುತ್ತಪ್ಪ. ನಾಳೆ ನಿನ್ನ ಮದುವೆ, ನಮ್ಮ ಎಲ್ಲ ಸಂಕಟಕ್ಕೂ ಕೊನೆ ಆಗತ್ತೆ ಕಣೋ. ರಾಣಿ, ನಮ್ಮನೆ ಮಹಾರಾಣಿ. ನಾಳೆ ಮದುವೆ ಆದಮೇಲೆ ನಮಗೆ ಯಾವುದೇ ರೀತಿ ಯೋಚನೆ ಇರಲ್ಲ ಕಂದ. ನಾವು ಚೆನ್ನಾಗಿರ್ಬೋದು. ಅವ್ರ ಅಣ್ಣನ ಬಟ್ಟೆ ಮೇಲೆ ಯಾರೋ ಗಾಡಿ ಓಡಿಸ್ತಾ ಅಂತ ಅವನಿಗೊಂದು ಗತಿ ಕಾಣಿಸ್ಬಿಟ್ಲು. ಇನ್ನು ನಿನ್ಗೆ ಹೊಡಿತಾರೆ ಅಂತ ಗೊತ್ತಾದ್ರೆ ಅದು ಕೈ ಹಿಡಿದ ಗಂಡಂಗೆ. ಅವಳು ಸುಮ್ಮನೆ ಇರಲ್ಲ, ಖಂಡಿತ ಸುಮ್ಮನೆ ಇರಲ್ಲ. ರಾಣಿ ಯಾರು? ಮಾರಿಗುಡಿ ಶಿವು ತಂಗಿ. ಶಿವು ಯಾರು? ದೇವಿ ಪುತ್ರ. ಅಂತವನ್ ತಂಗಿ ನಮ್ಮ ರಾಣಿ. ಒಳ್ಳೆಯವ್ರಿಗೆ ಒಳ್ಳೆಯವಳು, ಆದ್ರೆ ಕೆಟ್ಟವ್ರಿಗೆ. ಅಲ್ಲಿ ನಿನ್ನ ಕರೀತಿದಾರೆ ಎಲ್ಲಾರು. ಯಾಕೆ ಪುಟ್ಟ? ಅಜ್ಜಿ, ಅಲ್ಲೇನೋ ಶಾಸ್ತ್ರ ಅಂತ ಕರೀತಿದ್ರು, ಅದನ್ನ ಹೇಳಕ್ ಬರಲ್ಲ. ನೀನೇ ಬಾ. ಮನು, ಅದೇನು ಅಂತ ನೋಡ್ಕೊಂಡ್ ಬರ್ತೀನಿ. ನೀನ್ ಇಲ್ಲೇ ಕೂತಿರು. ಯಾರು ನೀವು? ಯಾಕೆ ಇಲ್ಲಿ ಬಂದಿದ್ದೀರಾ? ಹೆದರ್ಕೋಬೇಡಪ್ಪ, ನಾನು ನಿನ್ಗೇನು ಮಾಡೋದಿಲ್ಲ. ನಾನು ನಿನ್ನ ಹತ್ರ ಒಂದು ಸಹಾಯ ಕೇಳಕ್ ಬಂದಿದ್ದೀನಿ. ನಾನು ಸಹಾಯನ? ನನಗೇನೂ ಗೊತ್ತಿಲ್ಲ. ಅಮ್ಮ ಇಲ್ಲೇ ಎಲ್ಲೋ ಇದ್ಲು, ಈಗ ಹೊರಗಡೆ ಹೋಗಿದ್ದಾಳೆ. ಅಮ್ಮನ್ನ ಕೇಳಿ ಆಯ್ತಾ? ಅಯ್ಯೋ ದೇವ್ರೆ, ನಿನ್ನಂತ ಹುಡುಗನ ಇಟ್ಕೊಂಡು ಎಂತ ಅನ್ಯಾಯ ಮಾಡ್ತಾ ಇದ್ದಾರಪ್ಪ. ಅಯ್ಯೋ ಅಯ್ಯೋ, ಏನು ಮಾಡ್ತಾ ಇದ್ದೀರಾ? ಹಾಗೆಲ್ಲ ಮಾಡ್ಕೋಬಾರ್ದು, ತಲೆ ನೋಯುತ್ತೆ. ಅಪ್ಪ, ನಿನ್ನ ತಮ್ಮಯ್ಯ ಅಂತ ಇಟ್ಕೊಂಡು ಈ ಮದುವೆ ಆಗ್ಬೇಡ, ದಯವಿಟ್ಟು ಆಗ್ಬೇಡ. ನೀನು ಮದುವೆ ಆದ್ರೆ ನನ್ನ ರಾಣಿ ಜೀವನ ಹಾಳಾಗತ್ತಪ್ಪ. ಬೇಡಪ್ಪ,
ನೋಡು, ನಾನು ಸೇರ್ಕೊಂಡು ಬೇಡ್ಕೊತೀನಿ, ಈ ಮದುವೆ ಆಗ್ಬೇಡಪ್ಪ, ಆಗ್ಬೇಡ. ನನ್ನ ರಾಣಿ ಜೀವನ ಹಾಳಾಗೋದು ಬೇಡ, ಮದುವೆ ಆಗ್ಬೇಡಪ್ಪ, ಬೇಡಪ್ಪ, ಮದುವೆ ಆಗ್ಬೇಡ. ನಾನು ಯಾಕೆ ಮದುವೆ ಆಗಬಾರ್ದು? ನನಗೆ ರಾಣಿ ಅಂದರೆ ಇಷ್ಟ. ಅವಳು ನನ್ನನ್ನು ಗೆಲ್ಲಿಸ್ತಾಳೆ, ನಾನು ಗೆಲ್ಲಬೇಕು. ನಾನು ಮದುವೆ ಆಗ್ತೀನಿ. ಅವಮ್ಮ ಕಳವ, ಏನಮ್ಮ ಇದ್ದಿನ ಪರೀಕ್ಷೆ? ನೀವು ಯಾಕೆ ಅಳ್ತಾ ಇದ್ದೀರಾ? ನಾನು ಮದುವೆ ಆದರೆ ರಾಣಿಗೇನು ತೊಂದರೆ ಆಗುತ್ತೆ? ನಾನು ಗೆಲ್ಲೋದು ನಿಮ್ಗೆ ಇಷ್ಟ ಇಲ್ವಾ? ಅಪ್ಪ, ಕೈ ಮುಗಿದು ಬೇಡ್ಕೊತೀನಿ, ಕಾಲಿಗೆ ಬೀಳ್ತೀನಿ, ಮದುವೆ ಆಗ್ಬೇಡ, ಆಗ್ಬೇಡ. ಕಾಲಿಗೆಲ್ಲ ಯಾಕೆ ಬೀಳ್ತಾ ಇದ್ದೀರಾ? ನನಗೇನು ಗೊತ್ತಾಗ್ತಾ ಇಲ್ಲ. ಅಪ್ಪ, ನೀನು ರಾಣಿನ ಮದುವೆ ಆಗಲ್ಲ ಅನ್ನೋವರೆಗೂ ನಿನ್ನ ಕಾಲು ನಾನು ಬಿಡೋದೇನಪ್ಪ. ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊತೀನಿ, ರಾಣಿನ ಮದುವೆ ಆಗ್ಬೇಡಪ್ಪ. ನೋಡು, ಎಲ್ಲರೂ ಸೇರಿ ನೀನು ತಲೆ ಕೆಡಿಸ್ತಿದ್ದಾರೆ. ಬೇಡಪ್ಪ, ರಾಣಿನ ಮದುವೆ ಆಗ್ಬೇಡಪ್ಪ, ನೀನು ಆಗ್ಬೇಡ. ನಮ್ಮನೆ ಅಳಿಯಂದ್ರಿಗೆ ಈ ಬಟ್ಟೆ ಬೋಸಂದಾಗ ಒಪ್ಪುತ್ತೆ. ಬಾರಿನಾಗೆಲ್ಲ ಓದಿ ಅಲ್ಲಿ ಕೆಲಸ ಮಾಡ್ತಿರೋರು ಈ ಬಟ್ಟೆ ಹಾಕೊಂಡು 4 kg ಕುಡಿದ್ಬಿಟ್ರೆ ಅದು ಹೆಂಗಿರ್ತದೆ? ಬಾ ನೋಡಕ್ಕೆ 2 ಕಣ್ಣು ಸಾಲಕ್ಕಿಲ್ಲ. ಅಳಿಯಂದ್ರೆ, 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 ಮನಗೌಡ್ರೆ, ಅಯ್ಯಯ್ಯೋ, ಕೆಪ್ಪಾಯ್ತು. ಮನಗೌಡ್ರೆ, ಒಳಗೆ ಬರ್ಬೋದಾ? ಬನ್ನಿ. ಅದು ನಂಗೆ ಗೊತ್ತಾಗ್ಲಿಲ್ಲ, ಪಾರು ಹೇಳ್ಕೊಟ್ಟಿದ್ಲು, ಈ ಎಲ್ಗಾನ ಹೋಗೋದಾದ್ರೆ ಬಾಗಿಲು ತಟ್ಬಿಟ್ಟು ಕೇಳ್ಬಿಟ್ಟು ಹೋಗ್ಬೇಕು ಅಂತ. ನಾನು ಅವಸರದಾಗೆ ಹಂಗೆ ಬಂದ್ಬಿಟ್ಟೆ. ನಿಮಗೆ ಸೂಟ್ ಕೊಡಮ್ಮ ಅಂತವ. ಏನಾಯ್ತು? ಯಾಕೆ ನೋಡ್ತಿದ್ದೀರಾ? ಅದು ಏನಾರು ಬೇಕಿತ್ತಾ? ಹೇಳಿ, ಈಗಲೇ ತರಿಸ್ಬಿಡ್ತೀನಿ. ಬಂಡ್ರಲ್ಲ, ಏನ್ ಬೇಕು ಹೇಳಿ? ಅದು ಅವರು ನಿಮ್ಮ ಥರನೇ ಇದ್ದಾರೆ. ಯಾರ ಥರ? ಲೇ ಸೋಮ, ಅದು ಹಂಗಲ್ಲ ಕಲ, ಹೊಸಿ ಕೈ ಮ್ಯಾಲಕ್ಕೆ ಬರ್ಲಾ ಒಂಚೂರು ಮ್ಯಾಲಕ್ಕೆ ಮಾಡ್ಲಾ ಕೈನ. ನೋಡ್ಲಾ, ನಾನು ತೋರಿಸ್ತೀನಿ. ನೋಡ್ಲಾ, ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡಿ ಕೈ ನನ್ಬೇಕಲ್ಲ, ಅದು ಕಲ ಸ್ಟೈಲು. ಮಾಡು ಬಾ. ಅವರು ಪಿಕ್ಚರ್ ಇರೋಕಲ್ಲ, ಅವ್ರು ಮಾಡ್ತಾರೆ. ನಮ್ಮ ಕೈಲಿ ಎಲ್ಲ ಆಯ್ತದೆ. ಅದಕ್ಕೆ ಅಂತ ನಾನು ಸಪ್ರೇಟ್ ಎಪ್ಕೊಂಡು ಇಟ್ಕೊಂಡಿನಿ. ಸಾಕಾದ ಕಲ. ಬಾಬಾ ನಾನು ಏನ್ ಸೋಮಣ್ಣ, ಈ ಚಿಕ್ಕ ಮಕ್ಕಳು ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್ಗೆ ರೆಡಿ ಆಯ್ತಾರಲ್ಲ, ಹಂಗ್ ರೆಡಿ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಸೋಮಣ್ಣ, ನಾನೊಂದು ಹಾಡು ಹೇಳ್ತೀನಿ, ಡ್ಯಾನ್ಸ್ ಮಾಡ್ತೀಯಾ? ಹೆಂಗ್ ಆಡ್ತೀನಿ ನೋಡೀಗ. ಬಿಡಬೇಡ ಬಿಡಬೇಡ ಬಿಡ 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 ಬಿಡಬೇಡ ಬಿಡಬೇಡ ಬಿಡ 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 ಬಿಡಬೇಡ ಬಿಡಬೇಡ ಬಿಡ 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 ಬಿಡಬೇಡ ಬಿಡ. ಈ ಸ್ಟೆಪ್ಪಿಗೆ ಈ ಸಾಂಗ್ ಸೂಟೇ ಆಗ್ತಾ ಇಲ್ಲ. ಇದಕ್ಕಂತಾನೆ ಬೇರೆ ಸಾಂಗ್ ಇದೆ. ನನ್ನ ಎನರ್ಜಿ ಎಲ್ಲ ಹಾಳು ಮಾಡ್ತಾವ್ರೆ. ನಾನು ಹೇಳ್ತೀನಿ. ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಸುಮ್ಮನೆ ತಲೆ ಕೆಡಿಸ್ಬೇಡಿ ನಂಗೆ.
ಮತ್ತೆ ನಮ್ ಸೋಮ ಏನಿಲ್ಲ ಮದುವೆ ಮಾಡಿ ರಕ್ತಪಾತ ಆಗೋಯ್ತೇವೆ ಅಂತ ಸುಮ್ನವನೇ ಬಂದ್ ಹಿಂಗ್ ತಲೆ ತಿನ್ಬೇಡಿ. ನಾವಿಲ್ಲಿಗೆ ಬಂದಿರೋದು ಪಂದ್ಯ ಕರೆಯೋದಕ್ಕೆ ಮಿಸ್ಟರ್ ಪರಶು. ಇಷ್ಟು ಬೇಗನಾ? ಇಲ್ಲ ಇಲ್ಲ, ಮೊದಲು ಸಂಗೀತ ಫಂಕ್ಷನ್ ಆಗಲಿ, ಆಮೇಲೆ ಡ್ಯಾನ್ಸ್ ಮಾಡ್ಬಿಟ್ಟು ನಾನೇ ಬರ್ತೀನಿ. ಸುಮ್ಮನೆ ತಲೆ ತಿನ್ಬೇಡಿ, ಹೋಗಿ. ಅಯ್ಯೋ ಹಂಗಾದ್ರೆ ಇವ್ನು ಕಾಣಿಸಲ್ಲ, ನಡ್ರಿ ಹೋಗೋಣ. ಏ ಸೀನಾ, ಗಂಡು ತಂದಾಗ ಮಾತಾಡ್ಬೇಡ. ಮಾತಾಡ್ತೀವಿ, ಪಂದ್ಯ ಕಟ್ಟಿದ್ಯಾಕೆ? ಹಸಿನಾ ಹೋಗ್ಬಿಟ್ಟು ಸೋಮೇಗೌಡ್ರದ್ದು ಎಲೆಕ್ಷನ್ ಕಾರ್ಡಲ್ಲಿ ಅದೇನೋ ಲಿಂಗ ಅಂತ ಬರ್ತದಲ್ಲ, ಅದು ಚೆಕ್ ಮಾಡ್ಕಬಾ ಏನೈತೆ ಅಂತ. ಅಯ್ಯೋ ಅದ್ ಮಾತ್ರ ಅಲ್ಲ, ಬಸ್ ಹತ್ತಿದ್ರೆ ಮಹಿಳೆಯರಿಗೆ ಮಾತ್ರ ಸೀಟಲ್ಲೇ ಉಪ್ಪತ್ಕತಾನಂತೆ. ಹಂಗಂತ ನಾನ್ ಹೇಳ್ತಿಲ್ಲ, ಜನ ಮಾತಾಡ್ತಾರೆ. ಲೇ ಸೀನಾ, ಬೇಕು ಅಂತ ಕಿರಿಕ್ ತೆಗಿತಾ ಇದೀರಾ, ಸರಿ ಇರಕ್ಕಿಲ್ಲ. ಪರ್ಸು ಬೇಡ, ನನ್ನ ಇಷ್ಟೆಲ್ಲ ಆಡ್ಕೊಂಡಿರೋರ್ಗೆ ಸರಿಯಾಗಿ ಮಾಡಿ ತೋರಿಸ್ತೀನಿ. ಪಂದ್ಯ ಎಲ್ಲಿ ಅಂತ ಹೇಳಿ, ಈಗಲೇ ಬರ್ತೀನಿ. ಸರಿ, ನಮ್ ಸೋಮ ಪಂದ್ಯಕ್ಕೆ ಒಪ್ಕೊಂಡ, ಆದ್ರೆ ಅವನ್ ಮುಂದೆ ಸಮನ ಕುಂತು ಪಂದ್ಯ ಆಡೋರು ಯಾರು? ನಾನು ಮಾಮ ಸೋತ. ಹೆಂಗಸ್ ಜೊತೆ ಪಂದ್ಯನ ನಂಗ ಹಾಕಿಲ್ಲ. ಓ ಹಂಗಾರೆ ಹುಡುಗಿ ಅಂತ ಒಪ್ಕೊಂಡ್ರಾ? ನಾವೇ ಗೆದ್ವಿ. ನಿಲ್ಸಿ ನಿಮಗ್ ನೀವ್ ಅನ್ಕೊಬಿಟ್ರ ಆಗೋಯ್ತದ? ಏನೋ ಓಲಿ ಪಾಪ ಅಂತ ನನ್ನ ದೋಸ್ತಿ ಪಂದ್ಯಕ್ಕೆ ಒಪ್ಕೊಂಡವನೆ. ನೀವ್ ಹೋಗಿ ಪಂದ್ಯ ಶುರು ಹಚ್ಕೊಳ್ಳಿ, ಸೋಮ ಬರ್ತಾನೆ. ಸೋಮ, ಇದೊಂದ್ಕಿತ ಗೆದ್ಬಿಡ್ಲಾ? ಗಂಡ್ಸು ಅಂತ ಮೀಸೆ ತಿಳ್ಕೊಂಡು ಬದುಕ್ಬೋದು. ಪರ್ಸು, ನೀನು ಹೇಳಿದಿ ಅಂತ ಒಂದೇ ಒಂದು ಮಾತು ಒಪ್ಕೋತೀನಿ, ಬರ್ತೀನಿ. ಸೋಮ, ದೋಸ್ತಿ ಅಂದ್ರೆ ನೀನು ಕಲ ಬರ್ಲಾ? ಸರಿ, ಏನ್ ನೋಡ್ತಿದ್ದೀರಾ? ಹೋಗಿ ಪಂದ್ಯಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಸೋಮ, ನೀನು ಹೋಗಿರ್ಲ, ನಾನು ಬರ್ತೀನಿ. ಬಾವ, ನಾನು ಹೋಯ್ತೀನಿ. ಹಂಗೆ ಒಂದು ಹಾಡು ಹೇಳಲ್ಲ? ಹಾಡು? ಹಾ, ಅದೇ ಬಿಡಬೇಡ 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 ಬಿಡಬೇಡ. ಈ ಹೆಣ್ಗೋಸ್ಕರ ದೋಸ್ತಿಗೆ ಜಾಪಾಳ್ ಮಾತ್ರ ಯಾಕಂಗಾಗೋಯ್ತಲ್ಲ. ಸಾರಿ ಬಾವ, ಆದರೂ ನನ್ನ ರತ್ನ ಚೆನ್ನಾಗಿ ನಗ್ತಾವಳೆ. ಏನ್ ಗೌಡ್ರಿ ನೀವು ಈ ಫೋಟೋ ನೋಡಿ ನಂತರ ಇದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ನೀವು ಒಳ್ಳೆ ಕತೆ. ಓ, ನೀವು ಬುದ್ಧಿವಂತರಲ್ಲ, ಮಾ ಬುದ್ಧಿವಂತರು. ಶಿವನ್ ಫೋಟೋ ನೋಡಿ ನನ್ನ ಹೆಸರು ಶಿವ, ಅದಕ್ಕೆ ಶಿವಂತರ ಅಂದ್ರಿ. ಪಕ್ಕದಲ್ಲಿ ಮಾಕಾಳವ, ನಾನು ಮಾಕಾಳವನ ಮಗ, ಅದಕ್ಕೆ ನೀನು ಅವ್ರ ಥರನೇ ಅಂದ್ರಿ. ಅಬ್ಬಬ್ಬಬ್ಬಬ್ಬಾ, ಅದು ಏನು ಯೋಚನೆ, ಅದು ಏನು ಬುದ್ಧಿವಂತಿಕೆ. ಅದಕ್ಕೆ ನೋಡಿ ನಿಮಗೆ ಸಂದಾಗ ಓದಿರಬೇಕು, ಆವಾಗಲೇ ಇಂಥದ್ದೆಲ್ಲ ಒಳ್ಳೆಯೋದು. ನಮ್ಮಂಥ ಓದಿಲ್ದಿರೋ ಹಳ್ಳಿ ಮಕ್ಕಳಿಗೆಲ್ಲ ಇದೆಲ್ಲ ಒಳ್ಳೆಯೋಕ್ಕೆ ಇಲ್ಲ. ಏನಂತೀರಾ? ಮನಗೌಡ್ರೆ, ನಿಮ್ಮನ್ನು ತುಂಬ ದಿವಸದಿಂದ ಏನೋ ಕೇಳಬೇಕು ಅಂತ ಇದ್ದೆ, ಕೇಳಲ್ಲ? ನಾನು ಮೊದಲಿಂದನೇ ನೋಡ್ತಾ ಇದ್ದೀನಿ, ನೀವಷ್ಟೊಂದು ಮಾತಾಡೋದೇ ಇಲ್ಲ, ಯಾಕೆ ಅಂತ. ಅದು ನಮ್ಮಂಥ ಹಳ್ಳಿ ಇದ್ದನ ಜೊತೆ ಮಾತಾಡೋಕ್ಕೆ ನಿಮಗೆ ಮುಜುಗರ ಆಯ್ತದ ಹೇಳಿ? ಹಂಗಿದ್ರೆ ದಮ್ಮಯ್ಯ ಹೇಳ್ಬಿಡಿ. ಏನು ಹೇಳಲಿ, ಇವ್ರು ಏನೇನೋ ಕೇಳ್ತಿದಾರಲ್ಲ. ಹಾಂ, ಅಣ್ಣ ಹೇಳ್ಕೊಟ್ಟಿದ್ದು ಮಾತೊಂದಿದೆಯಲ್ಲ, ಅದನ್ನೇ ಹೇಳ್ತೀನಿ. ಕ್ಯಾಚ್ ಯು ಲೇಟರ್. ಇಂಗ್ಲೀಷ್ನಾಗ ಏನೋ ಹೇಳ್ಬಿಟ್ರಲ್ಲಪ್ಪ, ಅದು ಏನೋ ಹೇಳಿದ್ರಿ, ಬೋಸ್ ಅಂದಾಗ ಹೇಳಿದ್ರಿ. ನೀವು ನಗಾಡ್ತಾ ಈಟೊಂದು ಹೇಳ್ಬಿಟ್ರಲ್ಲ, ಮನ್ಸಿಗೊಂಥರ ಈಗ ನೆಮ್ಮದಿ ಆಯ್ತೈತೆ. ಮಾವ ಮಾವ ಇಲ್ಲಿದ್ಯಾ? ಅಲ್ಲೆಲ್ಲ ವ್ಯವಸ್ಥೆ ಆಗಿದೆ, ಬಾ. ಮನೋರೆ, ಇವ್ನು ಹಂಗೆ ಯಾರಾದ್ರೂ ಮಾತಾಡಕ್ ಸಿಕ್ಬಿಟ್ರೆ ಸಾಕು, ಅಲ್ಲೇ ಮಾತಾಡ್ತಾ ನಿಂತ್ಕೊಂಡ್ಬಿಡ್ತಾರೆ, ಹೊತ್ತು ಹೋಗೋದೇ ಗೊತ್ತಾಗಲ್ಲ ಇವ್ರಿಗೆ. ನಮ್ಮ ಅಳಿಮೇನ್ ಜೊತೆ ನಾನು ಇಂಗ್ಲೀಷ್ನಾಗ ಮಾತಾಡ್ತಿದ್ದೆ, ಐ ಕ್ಯಾಚ್ ಯು, ಹೋಗು. ಏನ್ ಮನೋರೆ ನೀವು, ನಿಮ್ಮ ಭಾವಂಗೆ ಆಗ್ಲಿ ಇಂಗ್ಲೀಷ್ ಕಲಿಸ್ಬಿಟ್ಟಿದ್ದೀರಾ? ಪರವಾಗಿಲ್ವಾ? ನಾನು 1 ವರ್ಷ ಆಗ್ತಾ ಬಂತು, ಒಂದು ಪದ ಕಲ್ಸೋದಕ್ಕೆ ಒದ್ದಾಡ್ತಿದ್ದೀನಿ. ಸರಿ, ಅನ್ನಂಗೆ ನಿಮಗೆ ಸೂಟ್ ಇಷ್ಟ ಆಗುತ್ತಾ ಶೇರ್ವಾನಿ ಇಷ್ಟ ಆಗುತ್ತಾ ಅಂತ ಗೊತ್ತಿರಲಿಲ್ಲ, ಇದು ತಂದಿದ್ದೀವಿ. ಸಂಗೀತಕ್ಕೆ ಇದನ್ನು ಹಾಕೊಂಡು ಬನ್ನಿ, ನಿಮಗೆ ಕಂಫರ್ಟಬಲ್ ಆಗಿದ್ರೆ ಹಾಕೊಂಡು ಬನ್ನಿ, ಓಕೆನಾ? ಸರಿ, ತುಂಬ ಕೆಲಸ ಇದೆ, ಬಾ ಬಾ ಬಾ.
ಮನೋರೆ ನೀವು ರೆಡಿ ಆಗ್ಬೇಕಾ ಬಂದ್ಬಿಡಿ ತಕೊಳ್ಳಿ ಕ್ಯಾಚ್